ಬಹುಭಾಷಾ ನಟ ಅಂತ ತಲೆ ಮೇಲೆ ಕಿರೀಟವನ್ನ ಹೊತ್ಕೊಂಡಿರೋ ಮಾತ್ರಕ್ಕೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ಕಮಲ್ ಹಸನ್ ಏನ್ ಕೊಟ್ರು ಇದಕ್ಕೆ ವ್ಯಾಪಕವಾದಂತ ವಿರೋಧ ವ್ಯಕ್ತವಾಯಿತು. ಇವತ್ತು ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಕಮಲ್ ಹಸನ್ರನ್ನ ಲಿಟರಲಿ ತಪರಾಕಿ ಹೊಡೆದಿದೆ. ಒಂದು ಕ್ಷಮೆ ಯಾಚನೆಯಿಂದ ಪರಿಸ್ಥಿತಿ ಎಲ್ಲವೂ ತಿಳಿಯಾಗ್ತಾ ಇತ್ತು, ಬಗೆಹರಿತಾ ಇತ್ತು. ಸಿನಿಮಾ ಹಂಚಿಕೆ ಮತ್ತೆ ಬಿಡುಗಡೆಗೆ ಬಂದೋಬಸ್ತನ್ನ ಕೋರಿ ಇವಾಗ ಅರ್ಜಿಯನ್ನೇನು ಸಲ್ಲಿಕೆ ಮಾಡಿದ್ದೀರಾ, ಅದರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಬಟ್ ಅರ್ಜಿ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ತೀವ್ರ ತರಾಟೆಗೆ ಕಮಲ್ ಹಸನ್ರನ್ನ ತೆಗೆದುಕೊಂಡಿದ್ದಾರೆ. ಆ ಕೋರ್ಟಿನ ಕಾನ್ವರ್ಸೇಷನ್ ಅನ್ನ ಇವತ್ತು ನೋಡ್ಬೇಕಾಗಿತ್ತು. ಲಿಟರಲಿ ಗೂಸ್ ಬಂಪ್ಸ್, ಲಿಟರಲಿ ಎಮೋಷನಲ್ ಆಗಿತ್ತು. ಕಮಲ್ ಹೇಳಿಕೆಯಿಂದ ಕರ್ನಾಟಕದ ಜನರ ಭಾವನೆಗಳಿಗೆ ನೋವುಂಟಾಗಿದೆ. ಆದ್ರೆ ಕಮಲ್ ಹಸನ್ ಕ್ಷಮೆ ಯಾಚಿಸೋದಕ್ಕೆ ನಿರಾಕರಿಸ್ತಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಭಾಷೆ ಜನರ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಹೆಗ್ಗುರುತು. ಇಡೀ ಭಾಷಾ ಸಮುದಾಯದ ಹೆಮ್ಮೆಯನ್ನ ಕುಗ್ಗಿಸುವಂತ ಹೇಳಿಕೆ ಯಾರೂ ಕೊಡಬಾರ್ದು. ಅಂತ ಹಕ್ಕು ಯಾವುದೇ ವ್ಯಕ್ತಿಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಬತ್ತಿ ಹೇಳ್ತು. ಇನ್ನು ಕಮಲ್ ಹಸನ್ ಬರೆದಿದ್ದ ಪತ್ರವನ್ನ ನ್ಯಾಯಪೀಠಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಈ ಪತ್ರದಲ್ಲಿ ಬರ್ದಿರೋದೇನು, ಬರೀ ಡಿಫೆನ್ಸಿವ್ ಸ್ಟೇಟ್ಮೆಂಟ್ ಅಷ್ಟೇ. 1 ವಾರ ವಿಚಾರಣೆಯನ್ನ ಮುಂದೂಡೋದಕ್ಕೆ ಕಮಲ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಮಲ್ ಹಸನ್ ಇವತ್ತು ನ್ಯಾಯಾಲಯಕ್ಕೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅದನ್ನ ಅವ್ರ ವಕೀಲರು ಕೋರ್ಟ್ಗೆ ಸಲ್ಲಿಕೆ ಮಾಡಿರೋದು. ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ರು 1 ವಾರ ವಿಚಾರಣೆ ಮುಂದೂಡಿ ಅಂತ. ಇನ್ನು ಆದೇಶವನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಪ್ರಕಟಿಸ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಈಗ ನಮಗೆ ಲಭ್ಯ ಆಗ್ತಾ ಇದೆ. 2.5 ಗಂಟೆಗಳ ಕಾಲ ಟೈಮ್ ಕೊಡ್ಲಾಗಿತ್ತು. ಕ್ಷಮೆ ಕೇಳಿ ನೀವು ಅಂತ ಹೇಳಿ ಕೋರ್ಟ್ ತಪರಾಕಿಯನ್ನ ಹೊಡೆದಿತ್ತು. ಬಟ್ ಕಮಲ್ ಹಸನ್ ಮೊಂಡುತನದ ಪ್ರದರ್ಶನ ಆಯ್ತಲ್ಲ, ಈಗ ಕೆಲವೇ ಕ್ಷಣಗಳಲ್ಲಿ ಕಮಲ್ ಹಸನ್ ಚಿತ್ರದ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆದೇಶವನ್ನ ಪ್ರಕಟಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ನೀವು ಒಂದು ವೇಳೆ ಕ್ಷಮೆ ಕೇಳದೆ ಹೋದ್ರೆ, ಇಷ್ಟೆಲ್ಲ ಪಾಯಿಂಟ್ಗಳನ್ನ ಉಲ್ಲೇಖ ಮಾಡಿ ಪ್ರಶ್ನೆಗಳನ್ನ ಕೇಳಿದ ಮೇಲೂ ಕೂಡ ನೀವು ಕ್ಷಮೆ ಕೇಳೋದಕ್ಕೆ ನಿಮ್ಮ ಈಗೋ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ನಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಹೇಳಿತ್ತು. ಆಮೇಲೆ ಮುಂದೂಡಲಾಗಿತ್ತು ವಿಚಾರಣೆಯನ್ನ, ಕೋರ್ಟ್ ಅಡ್ಜರ್ನ್ ಆಗಿತ್ತು. ಇದೀಗ ಕೆಲವೇ ಕ್ಷಣಗಳಲ್ಲಿ ಥಗ್ ಲೈಫ್ ಚಿತ್ರದ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ನೋಡಿ, ಮೆನ್ಷನ್ ಮಾಡಿದ್ರು ಲಿಟ್ರಲಿ, ಒಂದು ಕ್ಷಮೆ ಯಾಚನೆಯಿಂದ ಇಡೀ ಪರಿಸ್ಥಿತಿ ಬಗೆಹರಿತಿತ್ತು ಅಂತ ಹೇಳಿ ಕೋರ್ಟ್ ಇವತ್ತು ಉಲ್ಲೇಖ ಮಾಡ್ತು. ಬಟ್ ಬಹುಶಃ ಕಮಲ್ ಹಸನ್ಗೆ ಈಗೋ ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ, ಅಥವಾ ಭಾಷೆಯ ಬಗ್ಗೆ ತನಗಿರುವಂತ ಅಭಿಮಾನ ಎಷ್ಟು ಅನ್ನೋದನ್ನ ಈ ಮೂಲಕ ತೋರ್ಪಡಿಸ್ತಾ ಇದ್ದಾರೆ, ಅಥವಾ ಬೇರೆಯವರನ್ನ ಓಲೈಕೆ ಮಾಡುವಂತ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಂಗೂ ಮೂಕಿ ಚಿತ್ರ ಪುಷ್ಪಕ ವಿಮಾನ ಮಾಡ್ಕೊಂಡಿದ್ರಿ ಅಲ್ವಾ, ಅಂತ ಸಿನಿಮಾಗಳನ್ನೇ ಮಾಡ್ಕೊಂಡು ಹೋಗಿ. ಭಾಷೆ ಬಗ್ಗೆ ನಿಮ್ಗೆ ಯಾವುದೇ ಅಭಿಮಾನ ಇಲ್ಲ ಅಂತ ಹೇಳಿದ್ರೆ ಭಾಷೆ ಇಲ್ಲದೆ ಸಿನಿಮಾ ಮಾಡ್ಕೊಳ್ಳಿ, ಮುಂದಕ್ಕೂ ಅಂಥದ್ದೇ ಒಂದು ಆಪ್ಷನ್ ಇಟ್ಕೊಳ್ಳಿ. ಅಥವಾ ಕನ್ನಡದ ಬಗ್ಗೆ ಗೌರವ ಇಲ್ಲ, ಕನ್ನಡ ಭಾಷೆ ಕುರಿತಾಗಿ ತಾನು ಮಾತಾಡಿದ್ದಂಥ ಹೇಳಿಕೆಗೆ ಕ್ಷಮೆ ಕೇಳೋದಕ್ಕೆ ಇಷ್ಟು ಈಗೋ ಇಶ್ಯೂಸ್ ನಿಮ್ಮನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಆಲ್ರೆಡಿ ಒಂದು ಉದ್ದಟತನ ಏನು ಪ್ರದರ್ಶನ ಮಾಡಿದಿರಲ್ಲ, ನಿಮ್ಮ ಸಿನಿಮಾನ ಮೂಲದಲ್ಲಿ ತಮಿಳ್ನಲ್ಲಿ ಚಿತ್ರೀಕರಿಸಿ ಬೇರೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಡಬ್ ಮಾಡಿ ಕನ್ನಡದಲ್ಲಿ ಡಬ್ ಮಾಡದೆ ಹಾಗೆ ಉಳ್ಕೊಂಡಿದ್ದೀರಲ್ಲ, ಅದು ಒಂದು ಪ್ರಮುಖವಾದಂಥ ಪಾಯಿಂಟ್ ಆಗುತ್ತೆ ಇಲ್ಲಿ. ಸೊ ನಿಮಗೆ ಕನ್ನಡ ಭಾಷೆನೇ ಬೇಡ, ಕನ್ನಡ ಭಾಷೆಗೆ ಸಿನಿಮಾ ಡಬ್ ಮಾಡಲ್ಲ, ವಿವಾದಾತ್ಮಕ ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ನೀವು ರಿಲೀಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಕರ್ನಾಟಕದಿಂದ ಆಗಬೇಕಾಗಿರೋ ಬಿಸ್ನೆಸ್ ಅನ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಡಿ, ಬರಬೇಡಿ ಕರ್ನಾಟಕಕ್ಕೆ ನೀವು. ಈ ರೀತಿಯಾದಂಥ ಆಕ್ರೋಶಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ರಿಲೀಸ್ಗೆ ತಡೆಯನ್ನ ಒಡ್ಡಲಾಗಿದೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗೋದಿಲ್ಲ. ಇದು ಕರ್ನಾಟಕದ ಮಾನ್ಯ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪಾಗಿದ್ದು, ಥಗ್ ಲೈಫ್ ಚಿತ್ರ ರಿಲೀಸ್ ಮಾಡೋದಕ್ಕೆ ಕಟ್ಟಿಕೊಂಡಿದ್ದಂತಹ ಕನಸುಗಳು ಕಮಲ್ ಹಸನ್ ಕೊಟ್ಟಂತ ಒಂದು ಹೇಳಿಕೆಯಿಂದ ನುಚ್ಚು ನೂರಾಗಿದೆ. ಕರ್ನಾಟಕ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಇದೀಗ ಹೊರಬಿದ್ದಿದ್ದು, ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ರಿಲೀಸ್ ಆಗೋದಿಲ್ಲ ಅನ್ನೋದು ಸದ್ಯ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಪ್ರದರ್ಶನ ಆಗೋದಿಲ್ಲ. ಕನ್ನಡ ಪರ ಸಂಘಟನೆಗಳು ಇದೇ ಹೋರಾಟವನ್ನ ಮಾಡಿತ್ತು. ವಾಣಿಜ್ಯ ಮಂಡಳಿ ಕ್ಷಮೆ ಕೇಳಿ, ಇಲ್ಲಾಂದ್ರೆ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿತ್ತು. ಅದಕ್ಕೋಸ್ಕರನೇ ಭದ್ರತೆಗೋಸ್ಕರ ಕೋರ್ಟಿನ ಮೊರೆ ಹೋಗಿದ್ರು. ಬಟ್ ಕೋರ್ಟ್ ಕೂಡ ಇದೀಗ ಸತತವಾಗಿ ಚೀಮಾರಿಯನ್ನ ಹಾಕಿ ತಪರಾಕಿಯನ್ನ ಕೊಟ್ಟಿದ್ರು. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ರಿಲೀಸ್ಗೆ ತಡೆ ಉಂಟಾಗಿದೆ. ಕಮಲ್ ಹಸನ್ಗೆ ಒಂದು ಕ್ಷಮೆ ಯಾಚನೆಯಿಂದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಬಹಳ ಸರಿ ತಿಳಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದಕ್ಕೆ ಯಾವುದಕ್ಕೂ ಅವರು ಸೊಪ್ಪು ಹಾಕದೆ ತಮ್ಮ ಉದ್ದಟತನದ ಪ್ರದರ್ಶನ ಮಾಡಿದ್ರ ಪರಿಣಾಮ ಈ ರಿಸಲ್ಟ್. ಸದ್ಯ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ನಾಳೆ ಜೂನ್ 5ನೇ ತಾರೀಕು ಏನು ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು.
ರಿಲೀಸ್ ಮಾಡೋದಿಲ್ಲ ಅಂತ ಖುದ್ದು ನಿರ್ಮಾಪಕರು ತಿಳಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ತಡೆಯನ್ನ ಕೊಟ್ಟಿದ್ದು, ಈ ಮೂಲಕ ಥಗ್ ಲೈಫ್ ಸಿನಿಮಾ ಬೇರೆಲ್ಲ ಕಡೆ ಪ್ರದರ್ಶನವನ್ನ ಕಾಣುತ್ತೆ, ಆದ್ರೆ ಕರ್ನಾಟಕದಲ್ಲಿ ಪ್ರದರ್ಶನ ಕಾಣೋದಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ಭಾಷೆಗೆ ನೀವು ಗೌರವ ಕೊಡೋದಿಲ್ಲ ಅಂತ ಹೇಳಿದ್ರೆ ಈ ನೆಲದಿಂದ ಬಿಸ್ನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಹಕ್ಕು, ಅಧಿಕಾರ, ಅರ್ಹತೆ ಕೂಡ ನಿಮಗಿರೋದಿಲ್ಲ. ಇಂಥ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ಕೋರ್ಟ್ ರವಾನೆ ಮಾಡಿದೆ. ಇನ್ನು ಜೂನ್ 10ಕ್ಕೆ ಇದೇ ವಿಚಾರದ ಅರ್ಜಿಯನ್ನ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಜೂನ್ 10ಕ್ಕೆ ಸಿನಿಮಾ ಭದ್ರತೆಗೋಸ್ಕರ ಕೋರಿ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಇವತ್ತು ಬೆಳಗಿನಿಂದ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಕ್ಷಮೆ ಕೇಳೋದಕ್ಕೆ ಏನ್ ನಿಮಗೆ ಸಮಸ್ಯೆ, ನೀವೇನ್ ಭಾಷಾ ತಜ್ಞರ, ಅದ್ರ ಬಗ್ಗೆ ಏನಾದ್ರೂ ದಾಖಲೆ ಇದ್ರೆ ಕೋರ್ಟ್ ಸಲ್ಲಿಕೆ ಮಾಡಿ, ನಾವು ಅದನ್ನು ಗಮನಿಸ್ತೀವಿ. ಕಮಲ್ ಹೇಳಿಕೆ ಕರ್ನಾಟಕದ ಜನರ ಭಾವನೆಗಳಿಗೆ ನೋವನ್ನ ಉಂಟು ಮಾಡ್ತಿದೆ ಅಂತ ಹೇಳಿ ಸಮಸ್ತ ಕನ್ನಡಿಗರ ಭಾವನೆಗಳನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಇವತ್ತು ನ್ಯಾಯಾಧೀಶರು ಮಾಡಿದ್ರು. ಸ್ವತಃ ಖುದ್ದು ತಾವೇ ಥಗ್ ಲೈಫ್ ಸಿನಿಮಾ ವೀಕ್ಷಣೆ ಮಾಡಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ಹೇಳಿಕೆಯಿಂದ ಆ ಸಿನಿಮಾ ವೀಕ್ಷಣೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕೂಡ ಜಡ್ಜ್ ಉಲ್ಲೇಖ ಮಾಡಿದ್ರು. ಅದರ ಬಳಿಕ ಕ್ಷಮೆ ಕೇಳೋದಕ್ಕೆ ಕಾಲಾವಕಾಶವನ್ನ ಕೂಡ ಕೊಡ್ಲಾಗಿತ್ತು. ಆದ್ರೆ ಉದ್ದಟತನದ ಪ್ರದರ್ಶನ ಪರಮಾವಧಿ ತಲುಪಿದ ಹಿನ್ನೆಲೆ ಅದರ ಎಫೆಕ್ಟು ಇದೀಗ ಸಿನಿಮಾ ಮೇಲಾಗಿದೆ. ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇದರ ಜೊತೆಗೆ ಥಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಈ ಎರಡು ಪ್ರಮುಖವಾದಂತ ಅಂಶಗಳನ್ನ ಇವತ್ತಿನ ಕೋರ್ಟ್ ಪ್ರೊಸೀಡಿಂಗ್ಸ್ ನಲ್ಲಿ ನಾವು ಗಮನಿಸಬಹುದಾಗಿದೆ. 1 ವಾರಗಳ ಕಾಲ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಪ್ರದರ್ಶನ ಆಗೋದಿಲ್ಲ. ಅದು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಯಾವ ಥಿಯೇಟರ್ ನಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗೋದಿಲ್ಲ. ಇದರ ಜೊತೆಗೆ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಲಾಗಿತ್ತು, ಸಿನಿಮಾ ಬಿಡುಗಡೆಗೆ ಭದ್ರತೆಯನ್ನ ಕೋರಿ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಅದರ ವಿಚಾರಣೆಯನ್ನ 10ನೇ ತಾರೀಕಿಗೆ ಮುಂದೂಡಲಾಗಿದೆ. ಸದ್ಯ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ವಾಣಿಜ್ಯ ಮಂಡಳಿಯೊಂದಿಗೆ ಈ ಕುರಿತಂತೆ ಚರ್ಚೆ ಮಾಡೋದಕ್ಕೆ ನಿರ್ಮಾಪಕರು ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಜೂನ್ 10ಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸೊ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ 1 ವಾರಗಳ ಕಾಲ ರಿಲೀಸ್ ಆಗಲಿಕ್ಕಿಲ್ಲ. ಕನ್ನಡವನ್ನ ಅವಮಾನಿಸಿದ್ದಕ್ಕೆ ನಟ ಕಮಲ್ ಹಸನ್ಗೆ ಭಾರಿ ಹಿನ್ನಡೆ ಉಂಟಾಗಿದೆ. ಹೆಂಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಯಾರನ್ನೋ ಓಲೈಸೋ ಭರದಲ್ಲಿ ಮತ್ತೊಂದು ಭಾಷೆಯ ಕುರಿತಾಗಿ ಕೇವಲವಾಗಿ ನಾವು ಮಾತನಾಡ್ತೀವಿ, ಭಾಷಾ ಜ್ಞಾನವೇ ಇಲ್ಲದೆ ನಾಲಿಗೆ ಹರಿಬಿಡ್ತೀವಿ ಅನ್ನೋರ್ಗೆ ಇದೊಂದು ಉತ್ತಮವಾದಂತ ಪಾಠವಾಗಿ, ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯ ಸಂದೇಶವಾಗಿ ಈ ಬೆಳವಣಿಗೆ ಸದ್ಯ ರವಾನೆ ಆಗ್ತಾ ಇದೆ. ಜೂನ್ 10ಕ್ಕೆ ಅರ್ಜಿ ವಿಚಾರಣೆ ಆಗುತ್ತೆ. 1 ವಾರ ಅಲ್ಲಿ ತನಕ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಇದೀಗ ತಡೆ ಉಂಟಾಗಿದೆ. ಕನ್ನಡವನ್ನ ಅವಮಾನಿಸಿದ್ದಕ್ಕೆ ಕಮಲ್ ಹಸನ್ ಭಾರಿ ಮಟ್ಟದ ಬೆಲೆಯನ್ನ ತೆರಬೇಕಾಗಿದೆ. ವಿವಾದ ಬಗೆಹರಿಯೋ ತನಕ ಸಿನಿಮಾ ಬಿಡುಗಡೆಗೆ ಅವಕಾಶ ಇಲ್ಲ ಅನ್ನೋದು ಸದ್ಯ ಗೊತ್ತಾಗ್ತಾ ಇದ್ದು, ನಿರ್ಮಾಪಕರಿಂದ ವಾಣಿಜ್ಯ ಮಂಡಳಿಯ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಕೂಡ ಸಿದ್ಧತೆಗಳು ನಡೀತಾ ಇದೆ. ನೋಡಿ, ಮಾತನಾಡೋದಕ್ಕೆ ನಮಗೆ ಅಧಿಕಾರ ಇದೆ, ರೈಟ್ ಟು ಸ್ಪೀಚ್ ಅಂತ ಹೇಳಿ ಮತ್ತೊಬ್ಬರ ಭಾವನೆಗಳಿಗೆ ಘಾಸಿ ಉಂಟು ಮಾಡೋದಕ್ಕೆ ನಿಮಗೆ ಯಾವ ಅಧಿಕಾರ ಇದೆ? ರೈಟ್ ಟು ಸ್ಪೀಚ್ ಇರ್ಬೋದು, ಆದ್ರೆ ಮತ್ತೊಬ್ಬರ ಸೆಂಟಿಮೆಂಟ್ಗಳನ್ನ ಹರ್ಟ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಇದನ್ನ ಕೂಡ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಅಬ್ಸರ್ವ್ ಮಾಡಿತ್ತು. ಇದರ ಜೊತೆಗೆ ನೀವೇನು ಸಾಮಾನ್ಯವಾದ ಮನುಷ್ಯ ಅಲ್ಲ ರೀ, ಯಾರೋ ಹಾದಿ ಬೀದಿಲಿ ಹೋಗೋರು ಮಾತನಾಡಿದ್ದಲ್ಲ ಇದು. 70 ವರ್ಷ ಆಗಿದೆ ನಿಮಗೆ, ಸಿನಿಮಾ ರಂಗದಲ್ಲಿ ಇಷ್ಟು ವರ್ಷ ಸೌಸಿದ್ದೀರಾ. ಭಾಷೆಯ ಕುರಿತಾಗಿ ಒಂದು ಗೌರವ ಇರಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾಲೆಜ್ ಇರಬೇಕು, ಅಥವಾ ನೀವೇನು ಭಾಷಾ ತಜ್ಞರಾಗೋಗಿದ್ದೀರಾ ಅಂತ ಕೂಡ ಕೋರ್ಟ್ ಇವತ್ತು ತನ್ನ ಅಬ್ಸರ್ವೇಷನ್ ಅಲ್ಲಿ ಮೆನ್ಷನ್ ಮಾಡ್ತು. ಇದರ ಜೊತೆಗೆ ನೀವು ನಿಮ್ಮ ಹೇಳಿಕೆ ಕೊಟ್ಟಿದ್ದನ್ನ ಏನು ಒಪ್ಕೊಂಡಿದ್ದೀರಾ ಅದನ್ನ ಸಮರ್ಥನೆ ಮಾಡ್ಕೊಳ್ಬೇಡಿ, ಡಿಫೆಂಡ್ ಮಾಡ್ಕೊಳ್ಬೇಡಿ. ನಿಮ್ಮ ಮಾತಿಂದ ಬೇರೆಯವ್ರ ಭಾವನೆಗಳಿಗೆ ಘಾಸಿ ಉಂಟಾಗಿದೆಯಲ್ಲ, ಒಂದು ಕ್ಷಮೆ ಕೇಳ್ಬಿಡಿ. ಕ್ಷಮೆ ಕೇಳಿ ದೊಡ್ಡವರಾಗುವಂತ ಅವಕಾಶವನ್ನ ಕಮಲ್ ಹಸನ್ ಕಳ್ಕೊಂಡು ಸಿನಿಮಾಗೆ ಕೂಡ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ಅನ್ನ, ಭಾರಿ ಮಟ್ಟದ ಹಿನ್ನಡೆಯನ್ನ, ಬೆಲೆ ತೆರಬೇಕಾದಂತ ಅನಿವಾರ್ಯತೆಯನ್ನ ತಾವೇ ಸೃಷ್ಟಿ ಮಾಡ್ಕೊಂಡಿರೋದು ಇಲ್ಲಿ ನಾವು ಕಾಣಬಹುದಾಗಿದೆ. ಇದರ ಜೊತೆಗೆ ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ಳಿ ಅನ್ನುವಂತ ಒಂದು ಸಲಹೆಯನ್ನ ಕೂಡ ಕೋರ್ಟ್ ಕೊಟ್ಟಿತ್ತು. ಆದರೆ ಮೊಂಡಾಟದ ಪರಮಾವಧಿಗೆ ತಲುಪಿರುವಂತಹ ಕಮಲ್ ಹಸನ್ ಆ ಪ್ರಯತ್ನವನ್ನ ಮಾಡದೆ ಡಿಫೆಂಡ್ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಇದರ ಜೊತೆಗೆ ಪಬ್ಲಿಕ್ ಸೆಂಟಿಮೆಂಟ್ಸ್ ಏನಿರುತ್ತೆ, ಜನರ ಭಾವನೆಗಳೇನಿರುತ್ತೆ, ಅದರ ಮೇಲೆ ಸವಾರಿ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ರವಾನೆ ಮಾಡಲಾಗಿದೆ. ನಾನು ಪ್ರೀತಿಯಿಂದ ಮಾತಾಡದೆ
ಅಂತ ಹೇಳುವಂತಹ ಸಂದರ್ಭ, ಭಾಷೆಯ ಕುರಿತಾಗಿ ನೀವು ಪ್ರೀತಿ ಏನ್ ತೋರಿಸ್ತಾ ಇದ್ದೀರಾ? ಹಾಗಾದ್ರೆ ಇದೇನಾ ಭಾಷೆ ಬಗ್ಗೆ ನಿಮ್ಗಿರೋ ಅಭಿಮಾನ? ಹಾಗಾದ್ರೆ ನಮ್ಮ ಭಾಷೆ ಬಗ್ಗೆನೇ ನಿಮ್ಗೆ ಅಭಿಮಾನ ಇಲ್ಲ ಅಂತ ಹೇಳಿದ್ರೆ, ನಮ್ಮ ನೆಲದಲ್ಲಿ ನಿಮ್ಮ ಸಿನಿಮಾದ ಬಿಸ್ನೆಸ್ಗೆ ಅವಕಾಶವನ್ನ ಕೊಡೋ ಮನಸ್ಸು ನಮಗೂ ಇಲ್ಲ ಅಂತ ಹೇಳಿ ಇವತ್ತು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಇನ್ನು ಸಿನಿಮಾ ನಿರ್ಮಾಪಕರು ವಾಣಿಜ್ಯ ಮಂಡಳಿಯ ಜೊತೆಯಲ್ಲಿ ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಸದ್ಯ ಗೊತ್ತಾಗ್ತಾ ಇದೆ. ಆದ್ರೆ ಇದೇ ವಾಣಿಜ್ಯ ಮಂಡಳಿ ಪತ್ರವನ್ನ ಬರೆದು ಕ್ಷಮೆ ಕೇಳಿ ಅಂತ ಆಗ್ರಹಿಸಿದ್ರು. ಅದರ ಜೊತೆಗೆ ಕಮಲ್ ಹಸನ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ, ನಾನು ವೈಜಾಗ್ ಅಲ್ಲಿ ಇದ್ದೀನಿ, ಸಿನಿಮಾ ಪ್ರಮೋಷನ್ ಅಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ತಪ್ಪಿಸ್ಕೊಂಡು ಓಡಾಡೋ ಕೆಲಸವನ್ನ ಕೂಡ ಮಾಡಿದ್ರು. ಸಿನಿಮಾ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ನರಸಿಂಹಲು ಮಾತನಾಡೋ ಸಂದರ್ಭ ಹೇಳಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬಟ್ ಇವತ್ತು ಮಧ್ಯಾಹ್ನ ವಾಣಿಜ್ಯ ಮಂಡಳಿಗೆ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಬಗ್ಗೆನ ಅಪ್ಡೇಟ್ಸ್ ಅನ್ನು ಮುಂದಿನ ಹಂತದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸದ್ಯ ಇದೀಗ ಥಗ್ ಲೈಫ್ ಸಿನಿಮಾಗೆ ಭಾರಿ ಹಿನ್ನಡೆಯಾಗಿದೆ. ಒಂದು ದೊಡ್ಡ ಮೊತ್ತದ ಬೆಲೆಯನ್ನ ಕಮಲ್ ಹಸನ್ರ ಒಂದೇ ಒಂದು ವಿವಾದಾತ್ಮಕ ಹೇಳಿಕೆ ತೆರುವಂಥ ರೀತಿಯಲ್ಲಿ ಇವತ್ತು ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇನ್ನು ಒಂದು ವಾರ ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಆಗೋದಿಲ್ಲ. ವಿವಾದ ಬಗೆಹರಿಸ್ಕೊಳ್ಳೋ ತನಕ ಈ ಸಿನಿಮಾ ಬಿಡುಗಡೆಗೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಜೂನ್ 5ನೇ ತಾರೀಕು ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೇರೆ ಬೇರೆ ಭಾಷೆಗಳಿಗೆಲ್ಲ ಈಗಾಗಲೇ ಸಿನಿಮಾ ಡಬ್ ಆಗಿದ್ದು ಆಯಾ ರಾಜ್ಯಗಳಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಮಾತ್ರ ಇದಕ್ಕೆ ಅವಕಾಶವನ್ನ ಕೊಡ್ಲಾಗ್ತಾ ಇಲ್ಲ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಚಿತ್ರಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರಾ, ಎಷ್ಟೇ ಬಾರಿ ನೀವು ಕ್ಷಮೆ ಕೇಳಿ ಅಂತ ಹೇಳಿದ್ರು, ತಮ್ಮ ಮೊಂಡುತನದ ಪರಮಾವಧಿಯನ್ನ ಕಮಲ್ ಹಸನ್ ತಲುಪಿದ್ದಕ್ಕೆ ಭಾರಿ ಮೊತ್ತದ ಬೆಲೆಯನ್ನ ತೆರ್ತಾ ಇದ್ದಾರೆ. ಇವತ್ತು ಕೋರ್ಟ್ನ ಪ್ರೊಸೀಡಿಂಗ್ಸ್ನ ನಾವು ಗಮನಿಸಿದ್ವಿ. ಇದೀಗ ಒಂದು ಆದೇಶ ಬಂದಿದೆ ಸಿನಿಮಾಗೆ ತಡೆ ಅಂತ. ಡೀಟೇಲ್ಸ್ ಕೊಡೋದಾದ್ರೆ ಪ್ರಜ್ವಲ, ಏನು ಕಮಲ್ ಹಾಸನ್ ಅವರ ಥಗ್ ಲೈಫ್ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕಮಲ್ ಹಾಸನ್ ಅವರು ಹೈಕೋರ್ಟ್ ಮೊರೆಯನ್ನು ಹೋಗಿದ್ರು. ಇವತ್ತು ಬೆಳಗ್ಗಿನಿಂದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ವಿಚಾರಣೆಯನ್ನು ಕೂಡ ನಡೀತಾ ಇರುವಂಥದ್ದು. ಸದ್ಯ ಕಮಲ್ ಹಾಸನ್ ಅವರ ಪರ ವಕೀಲರು ಕರ್ನಾಟಕದಲ್ಲಿ ಏನು ಥಗ್ ಲೈಫ್ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಮುಂದೆ ಏನು ವಾದವನ್ನು ಮಂಡಿಸಿದ್ರು. ಈ ಒಂದು ವಾದವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಏನು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವುದು ಸರಿಯಲ್ಲ, ಕನ್ನಡಿಗರಿಗೆ ಕ್ಷಮೆಯಾಚನೆಯನ್ನು ಮಾಡಬೇಕು ಅಂತ ಹೇಳಿ ಏನು ನ್ಯಾಯಮೂರ್ತಿಯವರು ತಿಳಿಸಿದ್ರು. ಜೊತೆಗೆ ಕಮಲ್ ಹಾಸನ್ ಅವರು ಬೆಳಗ್ಗೆ ವಿಚಾರಣೆ ಆದ ನಂತರದಲ್ಲಿ ಚಲನಚಿತ್ರ ಮಂಡಳಿಗೆ ಒಂದು ಪತ್ರವನ್ನು ಬರೆದಿದ್ರು. ಈ ಒಂದು ಪತ್ರದಲ್ಲೂ ಕೂಡ ಅವರ ಈಗೋ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಒಂದು ಪತ್ರದಲ್ಲೂ ಕೂಡ ಕನ್ನಡಿಗರಿಗೆ ಯಾವುದೇ ರೀತಿ ಕ್ಷಮೆಯನ್ನು ಕೇಳಿರುವುದಿಲ್ಲ. ನಂತರದಲ್ಲಿ 2:30 ಸುಮಾರಿಗೆ ಏನು ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಈ ಒಂದು ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಈ ಒಂದು ಪತ್ರವನ್ನು ಕೂಡ ಓದ್ತಾರೆ. ಆ ಒಂದು ಪತ್ರದಲ್ಲಿ ಯಾವುದೇ ರೀತಿಯಾಗಿ ಕನ್ನಡಿಗರ ಬಗ್ಗೆ ಕ್ಷಮೆಯನ್ನು ಯಾಚನೆ ಮಾಡದೇ ಇರುವುದು ನ್ಯಾಯಮೂರ್ತಿಯವರ ಗಮನಕ್ಕೆ ಬರುತ್ತೆ. ನೀವು ಇಷ್ಟೊಂದು ಈಗ ಇಟ್ಕೊಂಡಿರುವಂಥದ್ದು ಸರಿಯಲ್ಲ. ಭಾಷೆ, ನೆಲ, ಜಲ ಅಂತ ಬಂದಾಗ ಭಾವನಾತ್ಮಕವಾಗಿ ಜನರಿಗೆ ಈ ಒಂದು ಕನೆಕ್ಷನ್ ಇರುತ್ತೆ. ನೀವು ಕನ್ನಡಿಗರಿಗೆ ಕ್ಷಮೆಯನ್ನು ಯಾಚನೆ ಮಾಡಬೇಕು. ಆನಂತರದಲ್ಲಿ ಕರ್ನಾಟಕದಲ್ಲಿ ಈ ಒಂದು ಥಗ್ ಲೈಫ್ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಏನು ನೀವು ಭದ್ರತೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಏನು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಈ ಒಂದು ಸಿನಿಮಾವನ್ನು ನೀವು ಕ್ಷಮೆಯಾಚನೆ ಆಗೋ ತನಕ ಕರ್ನಾಟಕದಲ್ಲಿ ಈ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿಯವರು ಕೂಡ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಸದ್ಯ ಈ ಒಂದು ವಿಚಾರಣೆಯನ್ನು 10ನೇ ತಾರೀಕು ಕೂಡ ಮುಂದುವರಿಸಿದೆ. 10ನೇ ತಾರೀಕು ಆದ ನಂತರದಲ್ಲಿ 1 ವಾರಗಳ ಕಾಲ ಸಮಯಾವಕಾಶವನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ವೇಳೆ ಕ್ಷಮೆಯಾಚನೆ ಮಾಡಿದ್ದೇ ಆದಲ್ಲಿ ಕಮಲ್ ಹಾಸನ್ ಅವರ ಥಗ್ ಲೈಫ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗುತ್ತೆ. ಒಂದು ವೇಳೆ ಕ್ಷಮೆ ಯಾಚನೆ ಮಾಡದೇ ಇದ್ದಲ್ಲಿ ಥಗ್ ಲೈಫ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರಜ್ವಲ. ರೈಟ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.